ಹಲೋ ಗೈಸ್, ನಾನು ನನ್ನ ಫ್ಯಾಮಿಲಿ ಜೊತೆ ನಿಡ್ಗಲ್ ಬೆಟ್ಟ ಹತ್ತೋಣ ಅಂತ ಬಂದಿದ್ದೀನಿ. ಸೊ ನಾವು ತುಂಬ ಬೇಗ ಹೊರಡಬೇಕಿತ್ತು, ಅರೌಂಡ್ 6 o'clock ಅಂತ ಎದ್ವಿ ಎಲ್ಲರೂ. ಬಟ್ ನಾವು ರೆಡಿಯಾಗೋ ಅಷ್ಟರಲ್ಲಿ ಎಲ್ಲರೂ ಏನು ಹೇಳಿದ್ರು, ನಾವು ಬರ್ತೀವಿ ಅಂತ ಸ್ಟಾರ್ಟ್ ಮಾಡಿಕೊಂಡ್ರು. ಸೊ ಎಲ್ಲರನ್ನೂ ಕರ್ಕೊಂಡು ನಾವು 9 o'clock ಬಂದಿದ್ದೀವಿ. 9 ತುಂಬ ಬಿಸಿಲಿದೆ, ಎಷ್ಟು ಮಾತ್ರಕ್ಕೆ ಹತ್ತೀವಿ ಗೊತ್ತಿಲ್ಲ. ಆಲ್ಮೋಸ್ಟ್ 20 people ಬಂದಿದ್ದೀವಿ. ಅದರಲ್ಲಿ ಎಲ್ಡರ್ಲಿ ಪೀಪಲ್ ಇರೋದ್ರಿಂದ ಬರೀ 10 ಜನ 15 ಜನ ಹತ್ಬೋದೇನೋ. ಸೊ ಅಷ್ಟೇ. ಸೊ ಎಷ್ಟು ಹತ್ತೀವಿ ಗೊತ್ತಿಲ್ಲ. ಬಟ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಫೀಲ್ಡ್. ವಾವಲ್ಲ. ಇಲ್ಲಿ ಆ್ಯಕ್ಚುಲಿ ಹಿಂದೆ ಒಂದು ಟೆಂಪಲ್ ಇದೆ, ಈ ಕಡೆ ಇನ್ನೊಂದು ಟೆಂಪಲ್ ಇದೆ. ಸೊ ಸುತ್ತಮುತ್ತ ತುಂಬ ಟೆಂಪಲ್ಸ್ ಇದೆ ಇಲ್ಲಿ. ನನಗೆ ಬೆಟ್ಟ ಹತ್ತೋದೇ ಒಂದು ಚಾಲೆಂಜಿಂಗ್ ಇದೆ, ನೋಡೋಣ ಹೇಗಿರುತ್ತೆ. ಸೊ ಲೆಟ್ಸ್ ಗೋ ಟು ನಿಡಿಗಲ್ ಬೆಟ್ಟ. ಜನ ಹೋಗೋಣ ಅಂದ್ಕೊಂಡಿರೋದು, ಎಲ್ಲ ಗಜ 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 ಅಂತಿದ್ದಾರೆ. ಆಲ್ಮೋಸ್ಟ್ ಅರ್ಧ ಗಂಟೆಯಿಂದ ಇಲ್ಲೇ ನಿಂತಿದ್ದೀವಿ, ಯಾರೂ ಮೇಲೆ ಹತ್ತಂಗೆ ಕಾಣಿಸ್ತಾ ಇಲ್ಲ. ಏನಕ್ಕಂತ ಗೊತ್ತಿಲ್ಲ, ನೋಡೋಣ ಏನಕ್ಕೆ ಅಂತ. ಇವಳು ಕರ್ಕೊ ಬರ್ತಾ ಇದ್ದೀರಾ, ಖುಷಿನಾ? ಎಲ್ಲರದು ಒಂದು ಫೋಟೋ ಸ್ಟಾರ್ಟಿಂಗ್ ಅಲ್ಲಿ ತೆಗಿಬೇಕು. ಸಿಕ್ತಾ ಹುಣ್ಸೆಹಣ್ಣು ಬೆಳಗ್ಗೆ? ಯಾರು ಹುಣ್ಸೆಹಣ್ಣು ನೋಡಿದ್ದೀರ? ನಾವೆಲ್ಲ ನೋಡಿಲ್ಲ. ನಿಧಾನ ಕಲ್ ಜಾರ್ತಾವ, ಕಾಯಿ ಇವೆಲ್ಲ. ಬನ್ನಿ, ಹಣ್ಣಿಲ್ಲ ಬನ್ನಿ. ಇನ್ನು ನಿನ್ನೆ ದೀರದ್ ಕಿತ್ತದ ರೆಡಿ ಎಲ್ಲ ಒಂದು ಸಿಗುತ್ತೆ ಅಷ್ಟೇ. ಸ್ಲಿಂಗ್ ಬ್ಯಾಗ್ನ ಹೆಂಗೆ ಬ್ಯಾಗ್ ಪ್ಯಾಕ್ ಮಾಡ್ಬೋದು? ಮತ್ತೆ ಹಾಲ್ಟ್ ಆಗಿದೆ ನೋಡಿ. ಮಕ್ಳಿಗೆ ಕೊಡೋದ್ ಬಿಟ್ಟು ಎಲ್ಲ ಕಿತ್ಕೊಂತವ್ರೆ. ಬಂಗಾರಿ, ಹಾಯ್, ಹಲೋ ಬಂಗಾರಿ. ನೋಡು, ದಿಸ್ ಈಸ್ ಮೈ ಡ್ಯಾಡಿ. ಯಾಕೆ ಡ್ಯಾಡಿ? ಇದು ಸಾಂಗ್ ಇದೆಯಲ್ಲ, ಬಂದರೋ ಬಂದರೋ ಬಾವ ಬಂದರೋ, ಹಂಗೆ ಬರ್ತಾ ಇದೆಯಾ ನೀನು? ತಪ್ಪಿದ ಮಕ್ಕಳು, ಅದಕ್ಕೆ ಬಿಟ್ಟು ಹೋಗ್ಬಾರ್ದು. ನಡೀರಿ. ನಮ್ ಗೈಡ್ ಕರ್ಕೊಂಡು ಹೋಗ್ತಾ ಇದ್ರು ಹೋಗ್ಬಿಟ್ವಿ ನಾವು. ನೀವು ಯು ಹ್ಯಾವ್ ಚೂಸನ್ ರಾಂಗ್ ಗೈಡ್. ಯಾರು ಅಲ್ಲಿಂದ ಅಲ್ಲಾಡ್ತಿಲ್ಲ ಅಂತ ಹೊರಟ್ಬಿಟ್ವಿ. 3 kilometer ಮೇಡಮ್. ಎದ್ಬಾ. ನಂದು ಒಬ್ಳೆ ಇದು ಚಿರತೆ ಬರ್ತತೆ, ಬಾರೆ. ಇದು ಪಾವಡ ತಾಲೂಕ್, ನಿಡ್ಗಲ್ ಹೋಬಳಿ, ನಿಡ್ಗಲ್ ಬೆಟ್ಟ, ಹೆಸರಾಂತ ಬೆಟ್ಟ. ಎಲ್ಲರೂ ಇಲ್ಲಿ ವೀಕ್ಷಿಸಿ ಬನ್ನಿ. ರಾಮತೀರ್ಥ ಬೆಟ್ಟ, ಪಿರಂಗಿ ಎಲ್ಲ ಇದೆ. ಇದೊಂದು ಪ್ರವಾಸಿ ಕ್ಷೇತ್ರವಾಗಿದೆ. ಆಮೇಲೆ ಎಲ್ಲರೂ ಬರ್ಬೋದು, ಒಂದು ವಿಸಿಟ್ ಮಾಡಿ. ನೋಡಿ ಮುಂದಕ್ಕೆ. ಹಿಂದೆ ತಿರ್ಕೊಂಡು ಪಾವಡ ತಾಲೂಕಲ್ಲಿ ಶ್ರೀ ಮಹಾತ್ಮ ದೇವಸ್ಥಾನ ಫೇಮಸ್. ಅದರಿಂದ ಎಲ್ಲರೂ ಬಂದು ವಿಸಿಟ್ ಮಾಡಿ. ಓಕೆ. ತಿನ್ನೋಕೇನು ಸಿಗಲ್ಲ ಅಂತ ಹೇಳಿ ಬರ್ಬೇಕಾದ್ರೆ ಫುಡ್ ಎಲ್ಲ ತಗೊಂಬನ್ನಿ. ವೇಸ್ಟ್ ಏನೇ ತಗೊಂಡ್ರು ನೀವೇ ತಗೊಂಡೋಗಿ. ನಾಗು ಎಲ್ಲಿ? ಮುಂದೆ ಇದ್ದಾಳೆ. ಒಬ್ಬ ವೆರಿ ಗುಡ್ ನಾಗು. ಹೌದೌದು. ಯಾಕೆ? ಒಬ್ಬೊಬ್ಬೊಬ್ಬ ಕಮಾನ್. ಇವರೆಲ್ಲೋ ನಂಗೆ ದಾರಿನೇ ಕಾಣಿಸ್ತಿಲ್ಲ. ಅವ್ರು ಕಾಣಿಸ್ಬೇಕಲ್ಲ, ಒಂದಿಬ್ರು ಕಾಣಿಸಿದ್ರು. ಬಟ್ ದಾರಿ ಚೆನ್ನಾಗಿದೆ ಅಲ್ಲ. ಬ್ಯಾಗ್ ಪ್ಯಾಕ್ ಇದ್ದಿದ್ರೆ ಮಜಾ. ನಾನು ಯಾವಾಗ ಇದೊಂದು ಬ್ಯಾಗ್ ಹಿಡ್ಕೊಂಡು ಬಂದ್ಬಿಡ್ತೇನೆ. ಇಲ್ಲೇನೋ ಇದೆ. ನನಗೆ ಗೊತ್ತಿಲ್ಲ, ದೊಡ್ಡಪ್ಪ ಸಿಕ್ಕಿದ್ರೆ ಕೇಳ್ಬೋದು, ಅವ್ರಿಗೂ ಗೊತ್ತಿರಲ್ಲ ನನ್ನ ಪ್ರಕಾರ. He was telling come and visit ಅಂತ. Yes.
ಕುದುರೆಮುಖ ಏನೋ ಚೆನ್ನಾಗಿತ್ತು. ಇದೆಲ್ಲ ಬರಡು ಭೂಮಿ ಆಗ್ಬಿಟ್ಟಿದೆ. ಪಾವಗಡ ಈಸ್ ಲೈಕ್ ದಟ್ ಡ್ರೈ ಸ್ಟೇಟ್ ಅಲ್ಲ, ಡ್ರೈ ಪ್ಲೇಸ್. ಹೌ ಆರ್ ಯು ಫೀಲಿಂಗ್? ಈ ಕಡೆ ತಿರ್ಕೊಂಡೇಳು. ಎಂಟ್ರೆನ್ಸ್ ಎಲ್ಲ ಹೋಗ್ತೀನಿ ನಾನು ಒಂದವನು. ಐ ಫೀಲಿಂಗ್ ಗುಡ್ ಅಂತ. ಸ್ಟಾರ್ಟಿಂಗ್ ಟ್ರಬಲ್. ಮಜಾ. ಎಲ್ಲಿ ಕರ್ಕೊಂಡು ಹೋಗ್ತೀರಾ ನೀವು? ಕುದುರೆಮುಖ 18ಕ್ಕೆ. 1966ರಲ್ಲಿ ರಾಜರುಗಳು ಸಿಪಾಯಿಗಳನ್ನ ಈ ಸುರಂಗ ಮಾರ್ಗದಿಂದ ಕಳಿಸ್ತಾ ಇದ್ರಂತೆ ಯುದ್ಧಕ್ಕೆ. ಎಲ್ಲಿಗೆ? ಯುದ್ಧಕ್ಕೆ. ಅದು ಈ ಸುರಂಗ ಮಾರ್ಗ ನೋಡಿ ಸುಮಾರು ಒಂದು 15 ಅಡಿ ಆಳ ಇದೆ. ಆ ಕಡೆ ಕೂಡ ಗೋಡೆ ಕಟ್ಟಿದ್ದಾರೆ, ಈ ಕಡೆ ಗೋಡೆ ಕಟ್ಟಿದ್ದಾರೆ. ಸಿಪಾಯಿಗಳೆಲ್ಲ ಬಗ್ಕೊಂಡು ಇದ್ರೊಳಗಡೆ ಹೋಗ್ತಾ ಇದ್ರು. ಸ್ಟಾರ್ಟ್. ಏ ಅದು 15 ಅಡಿ ಇಲ್ವೋ? 5 ಇಲ್ದೇನೋ. ಅಲ್ಲಿ ಮಣ್ಣು ಕಾಣಿಸ್ತೈತೆ. ಮುಚ್ಕೊಂಡಿದ್ಯಾ? ಆ ಕಡೆ ಗೋಡೆ ಕಟ್ಟಿ ಇಲ್ಲೇ ಬರ್ತಿದೆ. ಹೋಗಕ್ಕೂ ಧೈರ್ಯ ಇಲ್ಲ. ಈಗ ಇಲ್ಲಿ ಇದು ಇನ್ನು ಆರಂಭ ಮಾತ್ರ ಅಂತ ಹಾಕಿದ್ದಾರೆ. ಇಷ್ಟು ಜನ ಮೇಲೆ ಬಂದಿದ್ದೀವಿ. Oh my God. 1 2 3. ಇದು ಆರಂಭ ಮಾತ್ರ. ಮಂಗಳೂರಲ್ಲಿ ರೀಚಾರ್ಜ್ ಆಗಬೇಕು. ರೀಚಾರ್ಜ್ ಆಗಿರೋ ಎನರ್ಜಿ ಬೇಡ. ನಿಲ್ಬಾರ್ದು. ಇಲ್ಲಿ ನೀವು ಒಬ್ರು ನಿಂತ್ರೆ ಇಲ್ಲಿ ಹಿಂದೆ ಇರೋರೆಲ್ಲ ನಿಲ್ತಾರೆ. ಒಂದು ಫ್ಲೋ ಅಲ್ಲಿ ಹೋಗ್ಬೇಕು. ಹುಷಾರ್, ಈಗ ತಕ್ಕಾಡ್ತಿದ್ಯಾ? ಪರವಾಗಿಲ್ಲ ಅಣ್ಣ, ಸಣ್ಣ ಆಗಿದ್ಯಾ? ಕೆಳಗಿನ ಮೇಲೆ ಬರೋಷ್ಟು ಕಮ್ಮಿ ಆಗಿದ್ಯಾ? ಓಕೆ ಬಾಯ್. ಕಿರ್ತೆ ಅನ್ನೋದಿದೆ ಅಂತ ಗೊತ್ತಾ? ಕಿರ್ತೆ ಈ ಕಡೆ ಕೈನ ಹಿಂಗ್ ಇದನ್ನ ತಿನ್ನು, ಹೊಟ್ಟೆ ತುಂಬಿಲ್ವಾ ಇದು ತಿನ್ಕೊ. ಫಾಲೋ, ಸಬ್ಸ್ಕ್ರೈಬ್, ಶೇರ್ ಮಾಡಿ. ಸಂದೇನೆ ಬರ್ಲಿಲ್ವಾ? ಸುಮ್ಮನೆ ಹೋಗ್ತಿದ್ರ. ನಂದಿನಿಯಲ್ಲಿ ನೀವ್ ಬಾರ. ಒಬ್ಬೊಬ್ರು ಒಂದೊಂದ್ ಕಡೆ ಇಳಿತಾ ಇದ್ದೀರಾ. ಯಾರಿಗೆ ಆಗ್ತಾ ಇಲ್ಲ ನೆರಳಲ್ಲಿ ಕುತ್ಕೊಳ್ಳಿ. ಇಳಿಬೇಕಾದ್ರೆ ಹೇಳೋದು ಮೆಟ್ರೋ ಫುಲ್ ನನ್ಗೆ ಇಷ್ಟೊಂದು ಹಿಂಸೆ ಕೊಡ್ತಾ ಇದ್ದೀನಿ. ಆರಾಮಾಗಿ ಮರಿಕೊಂಡು ಮನೇಲಿ ಇರ್ತಾ ಇದ್ದೆ. ನೀವು ಒಬ್ರುಗಳದ ಇನ್ನೊಬ್ರುಗಳು ಮನೇಲಿ ಇರ್ಬೇಕಂತೆ. ಹೋಗ್ಬಿಟ್ರಾ? ಲೆಫ್ಟ್ ಹ್ಯಾಂಡ್ ಕೊಡಮ್ಮ ನೀನು. ಜೈ. ಕೂತೀರಿ. ಏನೈತೆ? ಐತೆ ಹಾವಿ ದೊತ್ತೈತೆ ನೋಡು. ಬಾಯಿ ಕಡೆ ಹಿಂದೆ ನೋಡ್ಕೊಂಡು ಹೋಗಿ. ಸರಿ, ಮುಂದೆ ನೋಡ್ಕೊಂಡು ಹೋಗಿ. ಅವಳು ಇದನ್ನ ತರಕ್ ಹೋಗಿದ್ದಾಳೆ, ಪ್ರೋಟೀನ್ ಬಾರ್.
ಇದು ಚೆನ್ನಾಗಿದೆ, ಇದೇ ಥರ ಇರಬೇಕು, ಮಜಾ ಇರುತ್ತೆ ಹತ್ತಕ್ಕೆ. ಹೊಗೆ ಹಾಕ್ಸ್ಬಿಡ್ರಿ. ಪಾಪ ಹುಡುಗರು ಎಷ್ಟು ಚೆನ್ನಾಗಿ ಕರ್ಕೊಂಡ್ ಬರ್ತಾರ ನಮ್ಮನೆ, ಇವ್ರು ಬಿಟ್ಟು ಇವ್ರು ಕಷ್ಟಪಟ್ಟು ಹತ್ತಿದ್ದಾರೆ, ಇವರು ಕಷ್ಟಪಟ್ಟು ಹತ್ತಿಸ್ತಿದ್ದಾರೆ, ನಾವ್ ಇಷ್ಟಪಟ್ಟು ಹತ್ತಾ ಇದೀವಿ. ಅವ್ರು ಆರಾಮಾಗಿ ಇವ್ರ ಮೇನ್ ಗೈಡ್ ಇವರು. ಸ್ವೀಟ್ 16 ಅವರು. ನಾಟ್ 16, 12. ಓ 12 ಬಂದ್ರಾ? ಓಕೆ, ನೀನ್ ಹೇಳಪ್ಪ, ಕಂಟಿನ್ಯೂ. ಇನ್ನೊಂದು 750 ಮೀಟರ್ಸ್ ಇದೆ, ಕೋಟೆ ವಾಲ್ ಕಾಣಿಸ್ತಿದೆ, ಅಲ್ಲಿ ಕರೆಕ್ಟ್ ಆಗಿ ನೋಡಿ ಕಾಣಿಸ್ಬೋದು. ನನಗೆ ಇಲ್ಲಿಂದ ಏನೋ ಕಾಣಿಸ್ತಿಲ್ಲ. ಓ ಕಾಣಿಸ್ತಿದೆ. ಹಾ ಓಕೆ ಓಕೆ, ನಡೀರಿ. ನೋಡ್ಸಕ್ಕ ಚೈನ್ ಹೇಳಿ ಬಾಯ್ ಬಿಟ್ಟು ಜೋರಾಗಿ. ಚೈನ್ ಸಿಕ್ತಂತೆ. ತೋರ್ಸು ನಾಗು, ಈ ಕಡೆ ತೋರ್ಸಮ್ಮ ವಿಡಿಯೋಗೆ. ಇಲ್ಲಿ ಏನ್ ಸಿಕ್ತು? ಕಾಲ್ ಚೈನು ಅವ್ರದಂತೆ. ನೋಡಿ ಗೈಸ್, ಇಲ್ಲಿಂದ ವರ್ಕ್ ಮಾಡ್ತಿದಾರೆ ನೋಡಿ, ಇಲ್ಲೊಬ್ರು ವರ್ಕಾ ಪೂಜಾ, ಹಲೋ. ಆಫೀಸ್ ಕೆಲಸ ಮಾಡ್ತಿರೋರು ನೋಡಿ. ಅದ್ರಲ್ಲಿ ಸೇಲ್ಸ್ ಬಿಲ್ ಎಷ್ಟು ಹೋಗುತ್ತೆ? ನೋಡು ನಮ್ ಕಾರ್ ಅಲ್ಲಿದೆ. ನೋಡಿ ನನ್ ಕಾಲ್ ಚೈನ್ ಕಿತ್ತೋಗಿರೋದು. ಹೌದಾ ಮಮ್ಮ? ಈ ಪಾದ ಪುಣ್ಯ ಪಾದ. ಅಭಿಷೇಕ ಮಾಡೋಣ. ಏನೈತೆ ನೀರು ಕುಡಿಯಬೇಕು. ಇದು ಯಾರಿದು ಬಾಟಲ್ಗಳೆಲ್ಲ ಎತ್ಕೊಳ್ರಿ ನಿಮ್ಮವು. ಇಲ್ಲೊಂದೈತೆ ದಾರಿ, ಇದೇನಾ ದಾರಿ? ಇಲ್ಲ ಐತೆ ದಾರಿ. ಎಲ್ಲ ಇಲ್ಲ ಇರಿ, ಎಲ್ಲ ಹೋಗ್ಬೇಡಿ. ಏನಾದ್ರು ಮಾಡ್ಕೋ. ವೆಲ್ಕಮ್ ಟು ನ್ಯೂ ವ್ಲಾಗ್. ವೆಲ್ಕಮ್ ಟು ದಿ ನೌ ವ್ಲಾಗ್ಸ್. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಎಸ್, ಇವಾಗ ಅದೇ ಲೆಸನ್ ಮಾಡ್ತೀನಿ ಬನ್ನಿ. ಇನ್ನೊಂದು 100 ಮೀಟರ್ ಇದೆ. ದೊಡ್ಡಪ್ಪ ಇನ್ನೊಂದು 100 ಮೀಟರ್. ಓ ನೋಡಿ ಗಾಯ್ಸ್, ಇಲ್ಲಿದೆ ನಾವು ಈ ಬೆಟ್ಟದ ಮೇಲೆ. ಇದೇ ಕೋಟೆ, ಇದೇ ಕೋತಿ. ಈ ಕೋತಿ ಅಲ್ಲಮ್ಮ, ಕೋಟೆ. ಈ ಮರ ನೋಡಿ ಸಖತ್ತಾಗಿದೆ. ಅವ್ರು ಆಲ್ರೆಡಿ ಡೋಲೋ ತಗೊಳ್ಳೋ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಇನ್ನೂ ಒಂದು ಸ್ವಲ್ಪ ಜಾಗ ಇದೆ, ಇನ್ನೂ ಒಂದು ಸ್ವಲ್ಪ. ಇಲ್ಲೆಲ್ಲ ಅಡುಗೆ ಮಾಡ್ತಾರೆ ಅನ್ಸುತ್ತೆ ಒಳಗಡೆ. ಟು ಗುಡ್ ಗೈಸ್. ಫೈನಲಿ ಹಿಲ್ ಟಾಪ್ ರೀಚ್ ಆಗಿದ್ದೀವಿ. ಎಲ್ಲರೂ ಫುಲ್ ಖುಷಿಯಾಗಿದ್ದಾರೆ, ಆದರೆ ಇಲ್ಲಿ ಫುಲ್ಲು ಬಿಸಿಲಿದೆ. ಸೊ ಇವಾಗ ಸದ್ಯಕ್ಕೆ ಮೋಡ ಇರೋದ್ರಿಂದ ಒಂದು 5 ನಿಮಿಷಕ್ಕೆ ಓಕೆ ಅನ್ಸ್ಬೋದು, ಬಟ್ ಮತ್ತೆ ಬಿಸಿಲು ಸ್ಟಾರ್ಟ್ ಆಗುತ್ತೆ. ಅಷ್ಟರಲ್ಲಿ ನಾವು ಕೆಳಗೆ ಇಳಿಬೇಕು ಮತ್ತೆ. ಸೊ ಬನ್ನಿ ನೋಡೋಣ ಹೇಗಿದೆ ಮೇಲೆ. ಕಮ್ ಬಿಹೈಂಡ್. ದೇವಸ್ಥಾನ ಇದೆ.
ಗಣಪತಿ ಇದ್ದಾರೆ. And if you see, there is this old architecture. ತಗೊಂಡ್ಬಿಟ್ಟು ಇದ್ರ ಬಗ್ಗೆ ಯಾರಾದ್ರೂ ತಿಳ್ಕೊಂಡು ಇದನ್ನ ಓದಿ ವಿವರ ತಿಳಿಸುವಂತ ಹೇಳುವಂತ. ನೀವೇ ನೋಡಿ ಇದನ್ನ ನೋಡಿ ನೀವ್ ಓದಿ ನಮಗೆ ವಿವರ ತಿಳಿಸಿ. ನಮ್ಗೆ ಇದ್ರ ಬಗ್ಗೆ ಅಷ್ಟೊಂದು ಇದಿಲ್ಲ, ಇದು ಅಳಗಡ ಇದೆ. ಈ ಕಡೆ ಬನ್ನಿ, ಒಳಗಡೆ ಬನ್ನಿ. ದೇವ್ರ ಹೂನಮ್ಮ ಇದೆ ಹೇಳ್ತಾ ಇಲ್ಲೇನಾ? ಬನ್ನಿ ತೋರಿಸ್ತೀನಿ. ಲೈಟ್ ಆನ್ ಮಾಡಿ. ಜಾಗ ಬಿಡು ಬಂಗಾರಿ, ನಾನು ಹೋಗ್ತೀನಿ. ಶಿವ ದೇವರು ಎಲ್ಲ ಇದೆ. ಲೈಟ್ ಆನ್ ಮಾಡಿ. ಬಾ ನವ್ಯ, ಲೈಟ್ ಆನ್ ಮಾಡಿ. ಲೈಟ್ ಆನ್ ಮಾಡಿ. ಇಲ್ಲ ಲೈಟ್ ಆನ್ ಮಾಡಿ. ಲೈಟ್ ಇಲ್ಲಿ ಕಾಣಿಸ್ತೈತೆ ಬಂಗಾರಿ. ಕಾಣಿಸ್ತಾ ಇಲ್ಲಿ ನಾಗ ದೇವ್ರಿದೆ, ಇಲ್ಲಿ ಗಣೇಶ, ಇಲ್ಲಿ ನಂದಿ ಇದೆ, ಒಳಗಡೆ ಶಿವಲಿಂಗ ಇಟ್ಟಿದ್ದಾರೆ. ಇಷ್ಟು ಹಿಲ್ ಟಾಪ್ ಮೇಲೆ. ವಾವ್. ಇಲ್ಲಿ ಹೊರಗಡೆ ಸ್ಕಲ್ಪ್ಚರ್ ಹೇಳ್ತಾರೆ, ಸ್ಕ್ರಿಪ್ಟ್ ಇದೆ ಇಲ್ಲಿ. ಇಲ್ಲ ನಾ ಫೋಟೋ ತೆಗ್ದಿದ್ದೀನಿ ಒಂದೆರಡು ನಿಮಿಷ ಇನ್ನ ಇದು ವಿಡಿಯೋಗ ತೆಗೆದ್ಬಿಟ್ಟು ಇದ್ರ ಬಗ್ಗೆ ಇದನ್ನು ಕೊಡಿ ಇದು ನಮ್ಗೆ. ಯಾವ ಸ್ಕ್ರಿಪ್ಟ್ ಅಂತ ಗೊತ್ತಾಗ್ತಾ ಇಲ್ಲ. ನಮ್ಗೆ ಆತ. ತೆಲುಗುನ ಇದು? ಪರ್ಫೆಕ್ಷನ್ ಆಗಿ ಬರ್ತಿದ್ದಾರೆ ಅಂದ್ರೆ ಇದ್ರ ಬಗ್ಗೆ ನಮಗೂ ಮಾಹಿತಿ ಕೊಡಿ. ಎಸ್, ನನಗೂ ಮಾಹಿತಿ ಕೊಡಿ. ಏನಿದು, ಏನ್ ಬರ್ತಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಗೂಗಲ್ ಅಲ್ಲಿ ಸ್ಕ್ಯಾನ್ ಮಾಡಿದೆ ಬರುತ್ತೆ. ವಾವ್. ಓಕೆ ಗಾಯ್ಸ್, ಪಾಪ ನನ್ನ ಹಸ್ಬೆಂಡ್ ವ್ಲಾಗ್ ಮಾಡ್ತಾ ಇವತ್ತು ವ್ಲಾಗ್ಗೆ ಬಂದಿಲ್ಲ ನೋಡಿ. ಇಲ್ಲಿದ್ದಾನೆ ನನ್ನ ಹಸ್ಬೆಂಡ್. ವ್ಲಾಗಿಗೆ ಬಂದಿಲ್ವಾ? ನೋಪ್. ಅಲ್ಲಿ ಕ್ಯಾನನ್ ಸಿಕ್ಕಿದೆಯಂತೆ, ಆಗಿಂದ ಹುಡುಕ್ತಾ ಇದ್ರು. ಎಲ್ಲ ಮುಚ್ಚೋಗಿದೆ ಅಂದ್ರು. ಕೊನೆಗೆ ನಮ್ಮ ಜೀಜು ಹೋಗಿ ಎಕ್ಸ್ಪ್ಲೋರ್ ಮಾಡಿ ಸಿಕ್ಕಿದೆಯಂತೆ. ಲೆಟ್ಸ್ ಗೋ ಅಂಡ್ ಸಿ ದ ಕ್ಯಾನನ್. ಒಂದಿಷ್ಟ ಐತೆ, ಹತ್ತು ಬಿಟ್ರೆ Guys, see, that is the cannon. ಈಗಲೂ ಯೂಸ್ ಮಾಡ್ಬೋದಾ? ಯಾರಿಗ್ ಗೊತ್ತಿಲ್ಲ, ಅದನ್ನ ಶೇಕ್ ಮಾಡಕ್ಕಾಗಲ್ಲ. ಲೆಕ್ಕ ಎಲ್ಲರೂ ಶೇಕ್ ಮಾಡಿದ್ರು ಆಗಲ್ಲ. ಹೌದಾ? ಭಾರ ಇದೆಯಾ? ಭಾರ ಇದೆ ನೋಡು. ಥಿಕ್ನೆಸ್ ನೋಡಿ ಎಷ್ಟಪ್ಪ ಇದೆ ಇದು. ನೀನು ಮೂವರು ಸೇರ್ಕೊಂಡು ತಂದು ನೋಡೋಣ. ಕಲ್ಲಿಟ್ಟಿದ್ದಾರೆ, ಕಳ್ಳೆ ಹುಡುಗರು ಹಂಗೆ ಪ್ರಯತ್ನ ಮಾಡೋದು. Guys, this is ಫಿರಂಗಿ. ನಂಗನ್ಸುತ್ತೆ ಅಲ್ಲೊಂದು ಹೋಲ್ ಇದೆ, ಓಪನಿಂಗ್. ಮೇ ಬಿ ಅಲ್ಲಿಂದ ಇಲ್ಲಿವರೆಗೆ ಯಾರು ಬಿಟ್ಟಿದ್ದಾರೆ ಅನ್ಸುತ್ತೆ. ಅಲ್ಲಿ ಆ್ಯಕ್ಚುಲಿ ಪಕ್ಕದಲ್ಲೇನೆ ಓಪನಿಂಗ್ ಇದೆ. ನಂಗೆ ಅನ್ಸುತ್ತೆ ಅಲ್ಲಿಂದನೇ ಅಟ್ಯಾಕ್ ಮಾಡ್ತಿದ್ರಂತ. ಹೇ ಬಂಗಾರಿ, ಸ್ಟ್ರಾಂಗ್ ಬಂಗಾರಿ, ತೋರ್ಸಿ ಹೆಂಗೆ, ಎಷ್ಟು ಸ್ಟ್ರಾಂಗ್ ಇದೆಯಾ? ಎಸ್. ಇಲ್ಲಿಂದಾನೇ ದಾಳಿ ಮಾಡ್ತಾ ಇದ್ರು ಅನ್ಸುತ್ತೆ. ಅಂಡ್ ಇಲ್ಲಿ ದಾರಿ ಕೂಡ ಇದೆ ಎಲ್ಲ ಹೋಗಕ್ಕೆ. ಬೇರೆ ಊರಿಗೆ ಅದು ನನಗೆ ಹೋಗಿಲ್ಲ, ನಾವು ಹೋಗಲ್ಲ. ನಮಗ್ ಗೊತ್ತಿಲ್ಲ. ನೈಸ್, ಸೂಪರ್. ಕ್ರೇಜಿ. ಕ್ಲಿನಿಕ್ ಇದು ಡೆಂಟಲ್. ಸರಿ ಆಯ್ತಾ? ಏನಂತ ರೂಟ್ ಮಾಡ್ಬೇಕಂತ. ಓ ಸ್ಲೋ. ಪ್ರಾಬ್ಲಮ್ ಏನಂತ ಅಂದ್ರೆ ಹತ್ತಿ ಇಳಿಯೋಷ್ಟಲ್ಲಿ ಲೇಟ್ ಆಗೋಗುತ್ತೆ. ಅಲ್ಲಿ ದೊಡ್ಡಮ್ಮ ಒಬ್ಬರೇ ಇದ್ದಾರೆ. ಹತ್ಬಿಟ್ಟು ಇಲ್ಲಿ ಅಯ್ಯರ್ಪುರದಲ್ಲಿ, ಅದಕ್ಕೆ ಅಲ್ಲಿ ಇವತ್ತೇನೋ ಪೂಜೆ ಬೇರೆ ಇದೆ, ಲೇಟ್ ಆಗುತ್ತೆ. ಹಲೋ ಗೈಸ್, ಹತ್ಬೇಕಾಗಿದ್ದ ಜೋಶು ಇಳಿಬೇಕಾದ್ರೆ ಇಲ್ಲ. ಮೊದಲೆಲ್ಲ ವಿಡಿಯೋ ಮಾಡ್ಬೇಕಾದ್ರೆ ನಾನು ಅಂತ ಇದ್ರು. ಇವಾಗ ವಿಡಿಯೋ ಅಂದ್ರೆ ಕೆಳಗಡೆ ಹೋಗಿ ಮಾಡೋಣ ಅಂತ ಇದ್ದಾರೆ. ಸೊ ಎಸ್, ನಾನು ಕೆಳಗಡೆ ಹೋದ್ಮೇಲೆ ನಿಮಗೆ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಎಲ್ಲರ ಹತ್ರ ಕೇಳಿ ಹೇಳ್ತೀನಿ. ಓಕೆ, ಕೆಳಗೆ ಹೋಗೋಣ. ಬಾಯ್. ಹಲೋ ಗೈಸ್, ನಾವು ಕೆಳಗೆ ಬಂದಾಯ್ತು. ಸೊ ಇದೇ ಬೆಟ್ಟ ನಾವು ಹತ್ತಿದ್ದು. ಹಾಂ, ಈಗ ಎಲ್ಲರೂ ಇಲ್ಲಿ ನೀರಿದೆ ಅಂತ ಹೇಳಿ ಕೈಕಾಲು ಮುಖ ತೊಳ್ಕೊಳ್ತಾ ಇದ್ದಾರೆ. ದೇ ಟೆಲ್ಲಿಂಗ್ ಆಸಮ್ ಫೀಲ್ ಆಗ್ತಿದೆ ಅಂತ. ಓಕೆ, ನಾವು ಹೋಗಿ ಸ್ವಲ್ಪ ಫ್ರೆಶ್ ಆಗಿ, ಬೆಳಗಿಂದ ನಾವು ತಿಂಡಿನೂ ಸಹ ತಿಂದಿಲ್ಲ. ಅಲ್ಲಿ ಯಾರು ಚಿತ್ರಾನ್ನ ಮಾಡಿದ್ದಾರೆ ಅಂತ ಹೇಳಿದ್ರು, ಹೋಗಿ ನೋಡಬೇಕು. ಲೆಟ್ಸ್ ಸಿ.
ಹಲೋ ಗೈಸ್, ನಾವು ಆಲ್ಮೋಸ್ಟ್ ಎಷ್ಟು ಗಂಟೆಗೆ ಇಳ್ದಿದ್ದೀವಿ? ಟೈಮ್ ಎಷ್ಟು? ನಾವು 2 ಗಂಟೆಗೆ ಇಳ್ದಿದ್ದೀವಿ ಫೈನಲಿ. ಇಳಿದು ಪಕ್ಕದಲ್ಲೇ ಒಂದು ದೇವಸ್ಥಾನ ಇದೆ, ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲೇ ಇದು ದಕ್ಷಿಣ ಕಾಶಿ ಅಂತ ಹೇಳ್ತಾರಂತೆ. ಸೊ ನನ್ನ ಟ್ರಿಪ್ಪಲ್ಲಿ ಆಲ್ಮೋಸ್ಟ್ ಅರ್ಧಕ್ಕರ್ಧ ಜನ ಅಲ್ಲಲ್ಲೇ ಡ್ರಾಪ್ ಆಗಿ ಫೈನಲ್ಲಿ 80% ಹತ್ತಿದ್ವಿ ನಾವು. ಐ ಥಿಂಕ್ ಓನ್ಲಿ 10 ಪೀಪಲ್ ಹತ್ತಿದ್ದು. 15-20 ಓನ್ಲಿ 10 ಪೀಪಲ್ ಹತ್ತಕ್ಕಾಯ್ತು ಅಷ್ಟೇ. ಸೊ ಚೆನ್ನಾಗಿತ್ತು. ಅಲ್ಲಿ ಹೋಗಿ ರೀಲ್ಸ್ ಮಾಡಿ ಫೋಟೋಸ್ ಎಲ್ಲ ತೊಗೊಂಡು ಬಂದ್ವಿ. ಸೊ ಇಟ್ ವಾಸ್ ಆಲ್ ಅ ಗುಡ್ ಟ್ರಿಪ್. ನೀವು ಕೂಡ ನಿಡ್ಗಲ್ ಬೆಟ್ಟಗೆ ಪ್ಲ್ಯಾನ್ ಮಾಡ್ಬೋದು. ಬಟ್ ನಾನೇನು ಹೇಳ್ತೀನಿ ಅಂದರೆ ಫುಲ್ ಹ್ಯಾಂಡ್ ಮತ್ತು ಒಂದು ಕೋಲ್ ಇಟ್ಕೊಂಡು ಬನ್ನಿ, ತುಂಬ ಹೆಲ್ಪ್ ಆಗುತ್ತೆ. ಅಷ್ಟು ಡಿಫಿಕಲ್ಟ್ ಟ್ರಿಪ್ ಇಲ್ಲ, ಬಟ್ ಮ್ಯಾನೇಜಬಲ್. ಸೊ ಸಿಯಾ, ಬಾಯ್.